ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಆತ್ಮೀಯಂತ ಸ್ವಾಗತ. ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬಳಸೋದು, ಯಾವ ರೀತಿ ನಾವು ಇಂಗ್ಲೀಷ್ನ ಕಲಿಯೋದು, ಇಂಪ್ರೂವ್ ಮಾಡ್ಕೊಳ್ಳೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೊಸ ಹೊಸ ವಾಕ್ಯಗಳನ್ನು ತರ್ತಾ ಇದ್ದೀನಿ. ಅವು ದಿನನಿತ್ಯ ನೀವು ಬಳಸುವಂಥ ಪದಗಳೇ. ಯಾಕಂದರೆ ಮೊದಲು ಅವಕೂರ್ನ ತಿಳ್ಕೊಂಡು ಅಂದರೆ ನಮಗೆ ಇಂಗ್ಲೀಷ್ ಈಸಿ ಆಗ್ತದೆ, ಆಮೇಲೆ ವಾಕ್ಯಗಳನ್ನು ಕಲೀಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಈ ವಿಡಿಯೋಗಳನ್ನು ಸ್ವಲ್ಪ ಲಾಂಗ್ ಆಗಿರ್ತವೆ, ಯಾಕಂದ್ರೆ ಸ್ವಲ್ಪ ಸ್ಲೋ ಆಗಿ ವಿಡಿಯೋ ಮಾಡ್ತಿರ್ತೀನಿ ಅಲ್ಲಿ ತಿಳಿಬೇಕಂತೇಳಿ. ಅದಕ್ಕೆ ಯಾರೂ ಮಧ್ಯಕ್ಕೆ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಗ್ತದೆ. ಹಾಗೆ ಆ ವಾಕ್ಯಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಬರೀ ಯೂಟ್ಯೂಬಲ್ಲಿ ನೋಡೋದ್ರಿಂದ ನಿಮಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಯಾಕೆ ಅವು ನೋಟ್ಸ್ ಮಾಡಿಕೊಂಡು ಡೈಲಿ ಬಳಸಬೇಕು. ಬಳಕೆಯಲ್ಲಿ ಮಾಡುವುದರಿಂದ ನಿಮಗೆ ಈಸಿಯಾಗಿ ಇಂಗ್ಲೀಷ್ನ ಮಾತನಾಡಲು ಮತ್ತು ಓದಲು ಬರೆಯಲು ಕಲಿಯುತ್ತೀರ. ಮತ್ತೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಈಸ್ ಟಯರ್ಡ್ ಅಂದರೆ ಅವಳಿಗೆ ದಣಿವಾಗಿದೆ. ಅದಕ್ಕೆ ಇಂಗ್ಲೀಷ್ನಾಗ ಸಿ ಈಸ್ ಟಯರ್ಡ್ ಅಂತೀವಿ. ಹಾಗೆ ಇದನ್ನು ಪ್ರಶ್ನೆ ರೂಪದಲ್ಲಿ ಯಾವ ರೀತಿ ಹೇಳಪ್ಪ ಅಂದ್ರೆ, ಅವಳಿಗೆ ದಣಿವಾಗಿದೆಯಾ ಅಂತ ಕೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಾಗ ಈಸ್ ಸಿ ಟಯರ್ಡ್. ಈಸ್ ಸಿ ಟಯರ್ಡ್. ಹಿ ಈಸ್ ಮೈ ಫಾದರ್. ಅವರು ನನ್ನ ಅಪ್ಪ. ಹಿ ಈಸ್ ಮೈ ಫಾದರ್. ನೆಕ್ಸ್ಟ್, ನಾನು ಟಿ ವಿ ನೋಡುತ್ತಾ ಇದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ, ಐ ಆಮ್ ವಾಚಿಂಗ್ ಟಿ ವಿ. ಐ ಆಮ್ ವಾಚಿಂಗ್ ಟಿ ವಿ. ಅವನು ಟಿ ವಿ ನೋಡುತ್ತಾ ಇದ್ದಾನೆ. ಇದನ್ನು ಹಿ ಈಸ್ ವಾಚಿಂಗ್ ಟಿ ವಿ. ಹಿ ಈಸ್ ವಾಚಿಂಗ್ ಟಿ ವಿ. ಅವಳು ಟಿ ವಿ ನೋಡುತ್ತಾ ಇದ್ದಾಳೆ. ಅವಳು ಟಿ ವಿ ನೋಡುತ್ತಾ ಇದ್ದಾಳೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ, ಸಿ ಈಸ್ ವಾಚಿಂಗ್ ಟಿ ವಿ. ಸಿ ಈಸ್ ವಾಚಿಂಗ್ ಟಿ ವಿ ಅಂದರೆ ಅವಳು ಟಿ ವಿ ನೋಡುತ್ತಾ ಇದ್ದಾಳೆ ಅಂತ ಅರ್ಥ. ನೆಕ್ಸ್ಟ್, ನಾನು ಹೋಗಬೇಕು. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಐ ಹ್ಯಾವ್ ಟು ಗೋ. ಐ ಹ್ಯಾವ್ ಟು ಗೋ. ನೆಕ್ಸ್ಟ್, ನಾನು ಕುಳಿತುಕೊಳ್ಳಬೇಕು. ಇದನ್ನು ಐ ಹ್ಯಾವ್ ಟು ಸಿಟ್. ಐ ಹ್ಯಾವ್ ಟು ಸಿಟ್ ಅಂದರೆ ನಾನು ಕುಳಿತುಕೊಳ್ಳಬೇಕು. ನಾನು ನೋಡಬೇಕು. ಐ ಹ್ಯಾವ್ ಟು ಸಿ. ಐ ಹ್ಯಾವ್ ಟು ಸಿ ಅಂತ ಇಂಗ್ಲೀಷ್ನಲ್ಲಿ ಪದ ಉಚ್ಚಾರಣೆ ಮಾಡಬೇಕು. ನಾನು ಯಾಕೆ ಈ ರೀತಿ ಒಂದು ಟೈಪ್ ಮಾಡಿ ನಿಮಗೆ ಬುಕ್ಲೆಟ್ ಹಾಕ್ತಾ ಇದ್ದೀನಿ ಅಂದರೆ, ನಿಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂಥೇಳಿ. ಸೊ ಅದಕ್ಕಾಗಿ ಈ ರೀತಿನ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಜಲ್ದಿ ಅಂಥೇಳಿ ಈ ಥರ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಮಧ್ಯೆ ಅರ್ಥ ಆಗೋದಿಲ್ಲ ನಿಮಗೆ. ಅದನ್ನು ನೋಡಿ. ನೆಕ್ಸ್ಟ್, ಈಗ ಪ್ರಶ್ನೆ ಮಾಡುವುದು ಯಾವ ರೀತಿ ಅಂಥೇಳಿ ಈ ವಾಕ್ಯದಲ್ಲಿ ತಿಳಿಯೋಣ. ವೇರ್ ಅಂದರೆ ಎಲ್ಲಿ ಅಂತ ಅರ್ಥ. ಅದೇ ರೀತಿ ಕೆಳಗಡೆ ನಿನ್ನ ಶಾಲೆ ಎಲ್ಲಿ ಅಂತ ಕೇಳಕ್ಕೆ ಇಂಗ್ಲೀಷ್ನಲ್ಲಿ ವೇರ್ ಈಸ್ ಯುವರ್ ಸ್ಕೂಲ್ ಅಂತ ಹೇಳಬೇಕು. ಏನು? ವೇರ್ ಈಸ್ ಯುವರ್ ಸ್ಕೂಲ್. ನೆಕ್ಸ್ಟ್, ನನ್ನ ಪುಸ್ತಕ ಎಲ್ಲಿ ಅಂತ ಕೇಳೋಕ್ಕೆ ವೇರ್ ಈಸ್ ಮೈ ಬುಕ್. ವೇರ್ ಈಸ್ ಮೈ ಬುಕ್ ಅಂತ ಹೇಳಬೇಕು. ನನ್ನ ಕೀಗಳು ಎಲ್ಲಿ. ನನ್ನ ಕೀಗಳು ಎಲ್ಲಿ ಅಂತ ಕೇಳಕ್ಕೆ ಇಂಗ್ಲೀಷ್ನಲ್ಲಿ ವೇರ್ ಆರ್ ಮೈ ಕೀಸ್. ವೇರ್ ಆರ್ ಮೈ ಕೀಸ್ ಅಂದರೆ ನನ್ನ ಕೀಗಳು ಎಲ್ಲಿ. ನೆಕ್ಸ್ಟ್, ರೈಲು ನಿಲ್ದಾಣ ಎಲ್ಲಿದೆ. ರೈಲು ನಿಲ್ದಾಣ ಎಲ್ಲಿದೆ ಅಂತ ಕೇಳೋಕ್ಕೆ ವೇರ್ ಈಸ್ ದ ಟ್ರೈನ್ ಸ್ಟೇಷನ್. ವೇರ್ ಈಸ್ ದ ಟ್ರೈನ್ ಸ್ಟೇಷನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್, ನೀವು ಬಿಡುವಾಗಿದ್ದೀರಾ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ, ಆರ್ ಯು ಫ್ರೀ. ಆರ್ ಯು ಫ್ರೀ. ಯಾವ ತೊಂದರೆ ಇಲ್ಲ. ಯಾವ ತೊಂದರೆ ಇಲ್ಲ ಅನ್ನೋದಕ್ಕೆ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಅಂತ ಉಚ್ಚಾರಣೆ ಮಾಡಬೇಕು. ನೆಕ್ಸ್ಟ್, ಬೇಗ ಚೇತರಿಸಿಕೊಳ್ಳಿ ಅಂದರೆ ಬೇಗ ಹುಷಾರಾರಿ, ಬೇಗ ಆರಾಮಾಗಿ ಬರ್ರಿ ಅಂತ ಹೇಳಿ ಕೇಳ್ತೀವಲ್ಲ, ಅದನ್ನ ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ ಗೆಟ್ ವೆಲ್ ಸೂನ್. ಗೆಟ್ ವೆಲ್ ಸೂನ್ ಅಂದರೆ ಬೇಗ ಚೇತರಿಸಿಕೊಳ್ಳಿ ಅಂತ ಆಗ್ತದೆ. ಅವನು ನನ್ನ ಸ್ನೇಹಿತ ಅಂತ ಹೇಳಬೇಕಂದ್ರೆ ಹಿ ಈಸ್ ಮೈ ಫ್ರೆಂಡ್. ಹಿ ಈಸ್ ಮೈ ಫ್ರೆಂಡ್ ಅಂತ ಹೇಳಬೇಕು. ನೆಕ್ಸ್ಟ್, ಹುಷಾರಾಗಿರು ಅಂದರೆ ಜಾಗರೂಕನಾಗಿರು ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಬಿ ಕೇರ್ಫುಲ್. ಬಿ ಕೇರ್ಫುಲ್. ನೆಕ್ಸ್ಟ್, ತಿಂಡಿ ತಿನ್ನು. ತಿಂಡಿ ತಿನ್ನು ಅಂದ್ರೆ ನಾವು ಆಡುವ ನಾಷ್ಟ ಆಯ್ತು ತಿನ್ನು, ಬೆಳಗಿನ ಉಪಹಾರ ತಿನ್ನು ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಬ್ರೇಕ್ಫಾಸ್ಟ್. ಹ್ಯಾವ್ ಬ್ರೇಕ್ಫಾಸ್ಟ್ ಅಂದ್ರೆ ತಿಂಡಿ ತಿನ್ನು ಅಂತ
ಉದಾಹರಣೆ ಆಗ್ತದೆ. ಈ ರೀತಿ ಇಂಗ್ಲೀಷ್ ಉಚ್ಚಾರಣೆಯನ್ನು ನೀವು ಮಾಡ್ಕೊಳ್ಳಿ. ಅವಳು ಅಲ್ಲಕ್ಕೆ ಇಂಗ್ಲೀಷ್ನಲ್ಲಿ ಸಿ ಅಂತ ಕರಿತೀವಿ. ಏನು ಸಿ ಅಂದರೆ ಅವಳು. ಅವಳ ಹರ್ ಅವಳದು ಹರ್ಸ್ ಅಂತ ಕರಿತೀವಿ, ಹರ್ಸ್. ನಾನು ಮನೆಯಲ್ಲಿದ್ದೇನೆ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ ಐ ಆಮ್ ಆ್ಯಟ್ ಹೋಮ್. ನೆಕ್ಸ್ಟ್ ನನಗೆ ಗೊತ್ತಿಲ್ಲ ಅಂತ ಅಂದರೆ ಈ ರೀತಿ ಕೇಳ್ಬೇಕಂದ್ರೆ ಐ ಡೋಂಟ್ ನೌ ಅಂತ ಹೇಳಬೇಕು. ಏನು ಐ ಡೋಂಟ್ ನೌ ಅಂದರೆ ನನಗೆ ಗೊತ್ತಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಮತ್ತೊಮ್ಮೆ ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಒನ್ಸ್ ಅಗೇನ್ ಅಂದರೆ ಮತ್ತೊಮ್ಮೆ ಅಂತ ಅರ್ಥ ಕೊಡ್ತದೆ. ಇವೆಲ್ಲದು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಕ್ಯ ಹೋಗು ಇಲ್ಲಿಂದ ಅಂತ ಹೇಳೋಕ್ಕೆ ಗೆಟ್ ಔಟ್. ದೂರ ಹೋಗು ಗೋ ಅವೇ. ನಾನು ಮರೆತೆ ಐ ಫಾರ್ಗೆಟ್. ನಮಸ್ಕಾರ ಹಲೋ. ಅರ್ಥವಾಯಿತು ಅಂತ ಹೇಳೋಕ್ಕೆ ಗಾಟ್ ಇಟ್ ಅಂತ ಹೇಳಬೇಕು, ಗಾಟ್ ಇಟ್. ಒಳಗೆ ಬನ್ನಿ ಇದನ್ನು ಕಮ್ ಇನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನು ಬರುತ್ತಿದ್ದೇನೆ ಅಂತ ಯಾವ ರೀತಿ ಹೇಳೋದಂದ್ರೆ ಐ ಆಮ್ ಕಮಿಂಗ್. ಅವಳು ಹೋಗುತ್ತಿದ್ದಾಳೆ ಸಿ ಈಸ್ ಗೋಯಿಂಗ್. ಅದು ಹೊಳೆಯುತ್ತಿದೆ ಇಟ್ ಈಸ್ ಶೈನಿಂಗ್ ಅಂತ ಹೇಳಬೇಕು. ನಾವು ಒಟ್ಟಿಗೆ ಹೋಗುತ್ತೇವೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೇವೆ ಅಂದ್ರೆ ವಿ ವಿಲ್ ಟುಗೆದರ್. ನೆಕ್ಸ್ಟ್ ನಿನಗೆ ಏನು ಬೇಕು ಅಂತ ಪ್ರಶ್ನೆ ಮಾಡ್ತೀವಲ್ಲ, ನಿನಗೇನು ಬೇಕಪ್ಪ ಅಂಥೇಳಿ ಅದನ್ನು ವಾಟ್ ಡು ಯು ವಾಂಟ್ ಅಂತ ಹೇಳಬೇಕು. ನೀವು ಯಾವಾಗ ಬಂದಿರಿ ವೆನ್ ಡಿಡ್ ಯು ಕಮ್ ಅಂತ ಹೇಳಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಯಾಕೆಂದರೆ ಪ್ರತಿಯೊಂದೂ ನಾನು ಈ ರೀತಿ ಇಂಗ್ಲೀಷ್ ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅದು ನಿಮಗೆ ಮೊದಲೇ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತೆ. ನಿಮಗೆ ಆ ವಿಡಿಯೋನ ನೋಡಲು ತುಂಬ ಈಸಿ ಆಗುತ್ತದೆ, ಯಾಕಂದ್ರೆ ಹುಡುಕಾಡೋದು ಅವಶ್ಯಕತೆ ಇಲ್ಲ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ತಪ್ಪದೆ ಎಲ್ಲರೂ ಹೊಸದಾಗಿ ಯಾರ್ಯಾರು ನೋಡ್ತಾ ಇರ್ತಾರೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋನ ಧನ್ಯವಾದಗಳು. ಬಾಯ್.